ಇಂದಿನ ವಿಡಿಯೋ ಶಿವನ 4ನೇ ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ. ಈ ವಿಡಿಯೋದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮಹತ್ವ, ಅದಕ್ಕೆ ಸಂಬಂಧಿಸಿದ ಕಥೆಗಳು ಮತ್ತು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗವು ಪವಿತ್ರ ನರ್ಮದಾ ನದಿಯ ಅಂಚಿನಲ್ಲಿದೆ. ಕಾವೇರಿ ನದಿ ಮತ್ತು ನರ್ಮದಾ ನದಿಗಳ ಪವಿತ್ರ ಸಂಗಮದಲ್ಲಿ ಓಂಕಾರೇಶ್ವರ ಸ್ವಯಂ ವ್ಯಕ್ತವಾದ ಜ್ಯೋತಿರ್ಲಿಂಗವು ಶಿವಪುರಿ ಎಂದು ಕರೆಯಲ್ಪಡುವ ಮಾಂಧಾತಾ ನಗರದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದೆ. ಓಂಕಾರ ಎಂಬ ಪದವು ಓಂ ಎಂಬ ಶಬ್ದದಿಂದ ಬಂದಿದೆ. ಇದನ್ನು ಪ್ರತಿ ಮಂತ್ರದ ಮೊದಲು ಉಚ್ಚರಿಸಲಾಗುತ್ತದೆ. ಓಂಕಾರೇಶ್ವರ ನಗರವನ್ನು 3 ಪುರಿಗಳಾಗಿ ವಿಂಗಡಿಸಲಾಗಿದೆ. ಅದು ದಕ್ಷಿಣದ ಕಡೆಗೆ ಬ್ರಹ್ಮಪುರಿ ಎಂದು ಕರೆಯಲ್ಪಡುವ ಬ್ರಹ್ಮ ದೇವಾಲಯವಿದೆ. ಎರಡನೆಯದು ವಿಷ್ಣುಪುರಿ ಎಂದು, ಅಲ್ಲಿ ವಿಷ್ಣುವಿನ ದೇವಾಲಯವಿದೆ. ಮತ್ತು ಮೂರನೆಯದು ಶಿವಪುರಿ, ಅಲ್ಲಿ ಓಂಕಾರೇಶ್ವರನ ದೇವಾಲಯವಿದೆ. ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮಹತ್ವವನ್ನು ವಿವಿಧ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಿವಪುರಾಣದ ಕೋಟಿರುದ್ರ ಸಂಹಿತದ ಪ್ರಕಾರ ಒಮ್ಮೆ ನಾರದ ಮುನಿ ವಿಂಧ್ಯಾಚಲ ಪರ್ವತಗಳ ಬಳಿ ಪ್ರಯಾಣಿಸುತ್ತಿದ್ದಾಗ ಅವರನ್ನು ಗಿರಿರಾಜ ವಿಂಧ್ಯ ಸ್ವಾಗತಿಸಿದನು. ವಿಂಧ್ಯಾಚಲ ಪರ್ವತಗಳ ರಾಜನಾದ ಗಿರಿರಾಜ ವಿಂಧ್ಯನು ನಾರದ ಮುನಿಗೆ, ನಾನು ಯಾವಾಗಲೂ ಧನ್ಯನು, ನನ್ನ ಪರ್ವತಗಳ ಮೇಲೆ ನನಗೆ ಎಲ್ಲವೂ ಇದೆ ಎಂದು ಹೇಳಿದನು. ಈ ರೀತಿಯಾಗಿ ವಿಂಧ್ಯರಾಜನು ಹೆಮ್ಮೆಯಿಂದ ತುಂಬಿ ನಾರದ ಮುನಿಯ ಮುಂದೆ ತನ್ನನ್ನು ತಾನು ಹೊಗಳಿಕೊಳ್ಳಲು ಪ್ರಾರಂಭಿಸಿದನು. ತಾಳ್ಮೆಯಿಂದ ವಿಂಧ್ಯರಾಜನ ಮಾತುಗಳನ್ನು ಕೇಳುತ್ತಿದ್ದ ನಾರದ ಮುನಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಅವರ ಮುಂದೆ ನಿಂತನು. ಇದನ್ನು ನೋಡಿ ವಿಂಧ್ಯರಾಜನು ನಾರದ ಮುನಿಯನ್ನು ಕೇಳಿದನು, ಅವರಲ್ಲಿ ಏನು ಕೊರತೆ ಇದೆ? ಅವರ ಬೆಟ್ಟದ ಮೇಲೆ, ಅವರ ಪರ್ವತದ ಮೇಲೆ ಏನು ಕೊರತೆ ಇದೆ? ನನ್ನಲ್ಲಿ ಇಲ್ಲದಿರುವುದು ಏನು? ಈ ಮಾತನ್ನು ಕೇಳಿ ನಾರದ ಮುನಿ ಹೇಳಿದರು, ನಿನ್ನಲ್ಲಿ ಎಲ್ಲವೂ ಇದೆ, ಆದರೆ ಸುಮೇರು ಪರ್ವತವು ನಿನಗಿಂತ ಎತ್ತರವಾಗಿದೆ. ಸುಮೇರು ಪರ್ವತಗಳು ಎಷ್ಟು ಎತ್ತರವಾಗಿದೆ ಎಂದರೆ ಅವು ದೇವತೆಗಳ ಲೋಕಗಳನ್ನು ಮುಟ್ಟುತ್ತವೆ, ಮತ್ತು ನಿನ್ನ ಪರ್ವತಗಳ ತುದಿ ಎಂದಿಗೂ ಆ ಎತ್ತರವನ್ನು ತಲುಪುವುದಿಲ್ಲ ಎಂದು ಅವರಿಗೆ ತಿಳಿಸಿದನು. ವಿಂಧ್ಯರಾಜನ ತಪ್ಪನ್ನು ಎತ್ತಿ ತೋರಿಸಿದ ನಂತರ ನಾರದ ಮುನಿ ವಿಂಧ್ಯಾಚಲವನ್ನು ತೊರೆದನು. ನಾರದ ಮುನಿಯ ಮಾತುಗಳನ್ನು ಕೇಳಿದ ನಂತರ ವಿಂಧ್ಯರಾಜನು ದುಃಖಿಸುತ್ತಾ ನಿರಾಶೆಗೊಂಡನು. ವಿಂಧ್ಯರಾಜನು ತೀವ್ರ ತಪಸ್ಸು ಮಾಡಿ ಶಿವನನ್ನು ಪ್ರಾರ್ಥಿಸಿದನು. ವಿಂಧ್ಯರಾಜನು ಪಾರ್ಥಿವ ಶಿವಲಿಂಗವನ್ನು ಸ್ಥಾಪಿಸಿ 6 ತಿಂಗಳುಗಳು ಶಿವನನ್ನು ತೀವ್ರವಾಗಿ ಪ್ರಾರ್ಥಿಸಿದನು. ಅವರ ಭಕ್ತಿಯನ್ನು ನೋಡಿದ ಶಿವನು ಅವರ ಮುಂದೆ ಪ್ರತ್ಯಕ್ಷನಾಗಿ ಯಾವುದೇ ವರವನ್ನು ಕೇಳುವಂತೆ ವಿಂಧ್ಯರಾಜನನ್ನು ಕೇಳಿದನು. ವಿಂಧ್ಯರಾಜನು ಶಿವನಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ತನಗೆ ಉತ್ತಮ ಬುದ್ಧಿಶಕ್ತಿಯನ್ನು ನೀಡಬೇಕೆಂದು ಶಿವನನ್ನು ಕೇಳಿದನು. ಶಿವನು ವಿಂಧ್ಯರಾಜನಿಗೆ ತಾನು ಮಾಡುವ ಯಾವುದೇ ಕಾರ್ಯದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗುವಂತೆ ವರವನ್ನು ನೀಡಿದನು. ಆ ಸಮಯದಲ್ಲಿ ದೇವತೆಗಳು ಮತ್ತು ಕೆಲವು ಋಷಿಗಳು ವಿಂಧ್ಯಾಚಲ ಪರ್ವತಗಳಿಗೆ ಬಂದು ಶಿವನನ್ನು ಪೂಜಿಸಿ ಶಿವನನ್ನು ಈ ವಿಂಧ್ಯಾಚಲ ಪರ್ವತಗಳಲ್ಲಿ ಉಳಿದು ತನ್ನ ಭಕ್ತರನ್ನು ಆಶೀರ್ವಾದಿಸುವಂತೆ ಕೇಳಿಕೊಂಡರು. ಅವರ ಕೋರಿಕೆಯನ್ನು ಕೇಳಿ ಶಿವನು ವಿಂಧ್ಯರಾಜನು ಪೂಜಿಸಿದ್ದ ಶಿವಲಿಂಗವನ್ನು 2 ಭಾಗಗಳಾಗಿ ವಿಂಗಡಿಸಿದನು. ಮೊದಲ ಶಿವಲಿಂಗವನ್ನು ಓಂಕಾರೇಶ್ವರ ಶಿವಲಿಂಗ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸದಾಶಿವನಾಗಿ ಶಿವನು ನೆಲೆಸಿದ್ದಾನೆ. ಮತ್ತು ಎರಡನೆಯ ಶಿವಲಿಂಗವನ್ನು ಪರಮೇಶ್ವರ ಲಿಂಗ ಎಂದು ಕರೆಯಲ್ಪಡುವ ಪಾರ್ಥಿವ ಶಿವಲಿಂಗವಾಗಿದೆ. ಈ ಲಿಂಗವು ಅಮಲೇಶ್ವರ ಲಿಂಗ ಅಥವಾ ಅಮರೇಶ್ವರ ಲಿಂಗ ಎಂದು ಕರೆಯಲ್ಪಡುತ್ತದೆ. ಈ ಶಿವಲಿಂಗವು ಯಾವಾಗಲೂ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ. ಓಂಕಾರೇಶ್ವರದಲ್ಲಿ ಈ ರೀತಿಯಾಗಿ ಶಿವನ 2 ಜ್ಯೋತಿರ್ಲಿಂಗಗಳು ಭಕ್ತರನ್ನು ಆಶೀರ್ವಾದಿಸಲು ಪ್ರಸಿದ್ಧವಾಗಿವೆ. ಈ ಶಿವಲಿಂಗವು ಓಂಕಾರ ಧ್ವನಿಯಿಂದ ಹುಟ್ಟಿಕೊಂಡಿರುವುದರಿಂದ ಈ ಜ್ಯೋತಿರ್ಲಿಂಗವನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಶಿವಪುರಾಣದ ಪ್ರಕಾರ ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆಯಿದೆ.
ಒಮ್ಮೆ ಶಿವನ ಮಹಾಭಕ್ತನಾಗಿದ್ದ ಮಾಂಧಾತ ಎಂಬ ಸೂರ್ಯವಂಶ ರಾಜ ವಾಸಿಸುತ್ತಿದ್ದನು. ರಾಜ ಮಾಂಧಾತನು ನರ್ಮದಾ ನದಿಯ ಬಳಿ ಶಿವನ ಮೇಲೆ ಮಹಾ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ. ತನ್ನ ಕಠಿಣ ತಪಸ್ಸನ್ನು ನೋಡಿ ಶಿವನು ಅವರ ಮುಂದೆ ಕಾಣಿಸಿಕೊಂಡು ರಾಜ ಮಾಂಧಾತನಿಗೆ ಯಾವುದೇ ವರವನ್ನು ಕೇಳಲು ಕೇಳಿದನು. ಶಿವನು ಕಾಣಿಸಿಕೊಂಡ ಸ್ಥಳವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರುವ ಸ್ಥಳವಾಗಿದೆ ಎಂದು ಹೇಳಲಾಗುತ್ತದೆ. ಕರ್ಕ ರಾಶಿಯ ಜನರು ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಿ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡುವ ಮೂಲಕ ಪೂಜಿಸಬೇಕು ಎಂದು ಹೇಳಲಾಗುತ್ತದೆ. ಕರ್ಕ ರಾಶಿ ಚಂದ್ರಗ್ರಹಕ್ಕೆ ಸೇರಿದೆ. ಚಂದ್ರಗ್ರಹವು ನಮ್ಮ ಆರೋಗ್ಯ, ಮನಸ್ಸು, ಆಯುಷ್ಯ, ಸೌಂದರ್ಯ ಮತ್ತು ನಮ್ಮ ತಾಯಿಯೊಂದಿಗಿನ ನಮ್ಮ ಸಂಬಂಧಕ್ಕೆ ಕಾರಣವಾಗಿದೆ. ಗುರು ಬೃಹಸ್ಪತಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ. ಗುರು ಬೃಹಸ್ಪತಿ ಗ್ರಹವು ನಮ್ಮ ಆಯುಷ್ಯ, ನಮ್ಮ ಜ್ಞಾನ ಮತ್ತು ನಮ್ಮ ಸೌಭಾಗ್ಯತನಕ್ಕೆ ಕಾರಣವಾಗಿದೆ. ಜನರು ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಕಡಲೆಕಾಳುಗಳನ್ನು ಸಹ ಅರ್ಪಿಸುತ್ತಾರೆ. ಇದರಿಂದ ಗುರುಗ್ರಹದ ದೋಷಗಳು ದೂರವಾಗುತ್ತವೆ. ಓಂಕಾರೇಶ್ವರದ ಮುಖ್ಯ ದೇವಾಲಯವನ್ನು ಉತ್ತರ ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಎತ್ತರ ಶಿಖರದೊಂದಿಗೆ ನಿರ್ಮಿಸಲಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಭಕ್ತರಿಗೆ ಪ್ರಮುಖ ಆಕರ್ಷಣೆಯಾಗಿದೆ. ಓಂಕಾರೇಶ್ವರ ದೇವಾಲಯವು ಪವಿತ್ರ ನರ್ಮದಾ ನದಿಗೆ ಹೊಂದಿಕೊಂಡಿದೆ. ದೇವಾಲಯದ ಒಳಗೆ ಓಂಕಾರ ರೂಪದಲ್ಲಿ ಸ್ವಯಂ ವ್ಯಕ್ತಪಡಿಸಿದ ಶಿವಲಿಂಗವಿದೆ. ಈ ಓಂಕಾರೇಶ್ವರ ದೇವಾಲಯದ ಒಳಗೆ ದೇವಾಲಯದ ಗರ್ಭಾಲಯದ ಒಳಗೆ 3 ಬತ್ತಿಯ ಅಖಂಡ ಜ್ಯೋತಿ ಇದೆ. ಈ ದೀಪದ ಒಳಗೆ ಉರಿಯುತ್ತಿರುವ 3 ಬತ್ತಿಯು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಜ್ಯೋತಿರ್ಲಿಂಗದ ಮೇಲೆ ದೇವಿ ಪಾರ್ವತಿಯ ವಿಗ್ರಹವಿದೆ. ದೇವಾಲಯವು ಓಂಕಾರ ರೂಪದ ಪರ್ವತದ ಮೇಲೆ ಇದೆ. ಈ ಪರ್ವತವು ದೇವಾಲಯದ 4 ಕಡೆಗಳಲ್ಲಿ ನರ್ಮದಾ ನದಿಯಿಂದ ಸುತ್ತುವರಿದಿದೆ. ದೇವಾಲಯದಲ್ಲಿ ಆರತಿಯನ್ನು ಓಂಕಾರ ರೂಪದಲ್ಲಿ ಮಾಡಲಾಗುತ್ತದೆ. ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ಭಸ್ಮ ಆರತಿ ಪ್ರಸಿದ್ಧವಾಗಿರುವಂತೆ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಶಯನ ಆರತಿ ಪ್ರಸಿದ್ಧವಾಗಿದೆ. ಶಿವನು ದೇವಿ ಪಾರ್ವತಿಯೊಂದಿಗೆ ರಾತ್ರಿ ಮಲಗಲು ಈ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರುತ್ತಾನೆ ಎಂದು ನಂಬಲಾಗಿದೆ. ಪ್ರತಿ ರಾತ್ರಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಶಯನ ಆರತಿ ಮಾಡಿದ ನಂತರ ದೇವಾಲಯದ ಪಂಡಿತರು ಶಿವ ಮತ್ತು ದೇವಿ ಪಾರ್ವತಿ ಮಲಗಲು ಹಾಸಿಗೆಯನ್ನು ಸಿದ್ಧಪಡಿಸುತ್ತಾರೆ ಮತ್ತು ಅವರು ಆಡಲು ಚೌಸರ್ ಆಟವನ್ನು ಸಹ ಇಡುತ್ತಾರೆ. ಶಿವ ಮತ್ತು ದೇವಿ ಪಾರ್ವತಿ ರಾತ್ರಿ ಮಲಗಲು ಈ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರುತ್ತಾರೆ ಮತ್ತು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಇಲ್ಲಿಂದ ಅವರು ಉಜ್ಜಯಿನಿ ಮಹಾಕಾಲೇಶ್ವರ ದೇವಸ್ಥಾನಕ್ಕೆ ಭಸ್ಮ ಆರತಿಗೆ ಹೋಗುತ್ತಾರೆ ಎಂದು ನಂಬಲಾಗಿದೆ. ಒಂದು ರಾತ್ರಿ ಪಾರ್ವತಿ ದೇವಿಯು ಶಿವನೊಂದಿಗೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದಾಗ ಹೀಗೆ ಹೇಳುತ್ತಾಳೆ. ಪಾರ್ವತಿ ದೇವಿಯು ಶಿವನೊಂದಿಗೆ ಆಟವಾಡಲು ಬಯಸಿ ದೇವಾಲಯದ ಅರ್ಚಕರಿಗೆ ಆಟದ ನಡುವೆ ಅವರಿಗೆ ತೊಂದರೆಯಾಗದಂತೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲು ಹೇಳಿದಳು ಎಂದು ಹೇಳಲಾಗುತ್ತದೆ. ಆ ದಿನ ಪಾರ್ವತಿ ದೇವಿ ಅರ್ಚಕರನ್ನು ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕೇಳಿದಳು. ಅದಕ್ಕೆ ಪೂಜಾರಿ ಪಾರ್ವತಿಗೆ ನಮ್ಮ ಶಿವನು ಖಂಡಿತವಾಗಿಯೂ ಆಟದಲ್ಲಿ ಗೆಲ್ಲುತ್ತಾನೆ ಎಂದು ಹೇಳಿದರು. ಈ ರೀತಿ ಪೂಜಾರಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿ ತನ್ನ ಮನೆಗೆ ಹೋದನು. ಮರುದಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅರ್ಚಕರು ದೇವಾಲಯಕ್ಕೆ ಬಂದು ದೇವಾಲಯದ ಬಾಗಿಲುಗಳನ್ನು ತೆರೆದರು. ಪಾರ್ವತಿ ದೇವಿಯು ಮತ್ತೆ ಪೂಜಾರಿಯನ್ನು ಕೇಳಿದಳು. ನಿನ್ನೆ ನಾನು ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕೇಳಿದೆ ಮತ್ತು ಶಿವನು ಗೆಲ್ಲುತ್ತಾನೆ ಎಂದು ನೀವು ಹೇಳಿದ್ದೀರಿ. ಆದರೆ ಇಲ್ಲ, ನಾನು ಆಟದಲ್ಲಿ ಗೆದ್ದೆ. ಈ ರೀತಿ ಪಾರ್ವತಿ ದೇವಿಯು ತನ್ನನ್ನು ನಿರ್ಣಯಿಸಿದ್ದಕ್ಕಾಗಿ ಪೂಜಾರಿಯನ್ನು ಶಾಪಿಸಿ ದೇವಾಲಯದಿಂದ ಹೊರಗೆ ಹೋದಳು. ಅದರ ನಂತರ ಅಪ್ಸರೆಯರು ಈ ಓಂಕಾರೇಶ್ವರ ಶಿವಲಿಂಗವನ್ನು ಪೂಜಿಸಲು ಬರುತ್ತಿದ್ದರು. ಪೂಜಾರಿ ದುಃಖಿತನಾಗಿರುವುದನ್ನು ನೋಡಿದ ಅಪ್ಸರೆಯರು ಪೂಜಾರಿ ದುಃಖಕ್ಕೆ ಕಾರಣವೇನೆಂದು ಕೇಳಿದರು.
ಅದಕ್ಕೆ ಪೂಜಾರಿ, ಪ್ರತಿ ರಾತ್ರಿ ಶಿವ ಮತ್ತು ಪಾರ್ವತಿ ಶಯನಕ್ಕಾಗಿ ಈ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರುತ್ತಾರೆ ಮತ್ತು ನಿನ್ನೆ ರಾತ್ರಿ ಅವರು ದೇವಸ್ಥಾನಕ್ಕೆ ಬಂದಾಗ ದೇವಿ ಪಾರ್ವತಿ ಶಿವನೊಂದಿಗೆ ಆಟವಾಡಲು ಬಯಸಿದಳು. ಪಾರ್ವತಿ ದೇವಿಯು ಅವರ ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನನ್ನನ್ನು ಕೇಳಿದಳು. ನಾನು ತಕ್ಷಣ ಶಿವನು ಗೆಲ್ಲುತ್ತಾನೆ ಎಂದು ಹೇಳಿದೆ. ಮರುದಿನ ದೇವಿ ಪಾರ್ವತಿ ತಾನು ಆಟವನ್ನು ಗೆದ್ದಿದ್ದಾಳೆ ಎಂದು ನನಗೆ ಹೇಳಿದಳು ಮತ್ತು ಅವಳ ಸಾಮರ್ಥ್ಯವನ್ನು ತಿಳಿಯದೆ ನಾನು ಅವಳನ್ನು ನಿರ್ಣಯಿಸಿದ್ದೇನೆ ಎಂದು ಹೇಳಿ ನನ್ನನ್ನು ಶಾಪಿಸಿದಳು. ಪೂಜಾರಿಯ ಮಾತುಗಳನ್ನು ಕೇಳಿದ ಅಪ್ಸರೆಯರು ಅವರಿಗೆ ಚಿಂತಿಸಬೇಡ ಎಂದು ಹೇಳಿದರು ಮತ್ತು ಅವರ ಶಾಪಕ್ಕೆ ಪರಿಹಾರವನ್ನು ನೀಡುತ್ತಾರೆ ಎಂದು ಹೇಳಿದರು. ಶಿವಲಿಂಗವನ್ನು ಪೂಜಿಸಿದ ನಂತರ ಅಪ್ಸರೆಯರು ದೇವಿ ಪಾರ್ವತಿಯ ಶಾಪವನ್ನು ತೊಡೆದುಹಾಕಲು ಷೋಡಶ ಸೋಮವಾರ ವ್ರತವನ್ನು ಮಾಡಲು ಅರ್ಚಕರಿಗೆ ಹೇಳಿದರು. ಅದರಂತೆ ಪೂಜಾರಿಯು ಷೋಡಶ ಸೋಮವಾರ ವ್ರತವನ್ನು ಮಾಡಿ ಶಾಪ ವಿಮೋಚನೆಗೊಂಡರು. ಈ ಪೂಜಾರಿಯ ಕಥೆಯನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮುಂದೆ ಪ್ರತಿನಿತ್ಯ ಪಠಿಸಲಾಗುತ್ತದೆ. ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಹಾನದಿಯ ಬಳಿ ದರ್ಶನ ಪಡೆಯಬಹುದಾದ ಏಕೈಕ ಜ್ಯೋತಿರ್ಲಿಂಗವಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಪ್ರತಿದಿನ ನರ್ಮದಾ ನದಿ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಹರಿಯುತ್ತದೆ. ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ನದಿಗೆ ಬಹಳ ಹತ್ತಿರದಲ್ಲಿರುವ ಏಕೈಕ ಜ್ಯೋತಿರ್ಲಿಂಗ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ದೇವಾಲಯದೊಳಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಜೊತೆಗೆ ದೇವಿ ಪಾರ್ವತಿಯ ಪೂಜೆಯೂ ನಡೆಯುತ್ತದೆ. ಓಂಕಾರೇಶ್ವರ ದೇವಾಲಯವು ಸುಂದರವಾದ ಕಂಬಗಳನ್ನು ಹೊಂದಿರುವ ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ ಪ್ರತಿದಿನ 3 ಆಚರಣೆಗಳು ನಡೆಯುತ್ತವೆ. ಬೆಳಗ್ಗೆ ಮಂಗಳಾರತಿ ಮತ್ತು ಪೂಜೆಗಳನ್ನು ದೇವಾಲಯದ ಟ್ರಸ್ಟ್ ನಡೆಸುತ್ತದೆ. ಮಧ್ಯಾಹ್ನ ಪೂಜೆಗಳನ್ನು ಸಿಂಧಿಯ ಕುಟುಂಬದ ಪುರೋಹಿತರು ಮತ್ತು ಸಂಜೆ ಪೂಜೆಗಳನ್ನು ಹೋಳ್ಕರ್ ಕುಟುಂಬದ ಪುರೋಹಿತರು ನಡೆಸುತ್ತಾರೆ. ದೇವಾಲಯವು ಯಾವಾಗಲೂ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ನೀರು, ಹೂವುಗಳು, ತೆಂಗಿನಕಾಯಿ ಮತ್ತು ಇತರ ಕಾಣಿಕೆಗಳನ್ನು ಅರ್ಪಿಸುವ ಭಕ್ತರಿಂದ ತುಂಬಿರುತ್ತದೆ. ಅನೇಕ ಭಕ್ತರು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆ ಮತ್ತು ರುದ್ರಾಭಿಷೇಕವನ್ನು ಸಹ ಮಾಡುತ್ತಾರೆ. ಹಬ್ಬಗಳು ಮತ್ತು ಜಾತ್ರೆಗಳ ಸಮಯದಲ್ಲಿ ಜನಸಂದಣಿ ಇನ್ನೂ ಹೆಚ್ಚಾಗಿರುತ್ತದೆ. ಪ್ರತಿ ಸೋಮವಾರ ಓಂಕಾರೇಶ್ವರನ 3 ಮುಖದ ಪ್ರತಿಮೆಯನ್ನು ಹೊಂದಿರುವ ಸುಂದರವಾದ ಚಿನ್ನದ ಪಲ್ಲಕ್ಕಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ಈ ಮೆರವಣಿಗೆಯನ್ನು ಡೊಲ್ಲ ಅಥವಾ ಪಾಲ್ಕಿ ಎಂದು ಕರೆಯಲಾಗುತ್ತದೆ. ನರ್ಮದಾ ನದಿಯ ಪೂಜೆಯೊಂದಿಗೆ ಮೆರವಣಿಗೆ ಪ್ರಾರಂಭವಾಗಿ ನಂತರ ಅದು ಪಟ್ಟಣದ ವಿವಿಧ ಭಾಗಗಳಲ್ಲಿ ಮುಂದುವರಿಯುತ್ತದೆ. ಪವಿತ್ರ ಶ್ರಾವಣ ಮಾಸದಲ್ಲಿ ಭಕ್ತರು ನೃತ್ಯ ಮಾಡುತ್ತಾ ಮತ್ತು ಶಿವನ ನಾಮಗಳನ್ನು ಪಠಿಸುತ್ತಾ ರೋಮಾಂಚಕ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಈ ಮೆರವಣಿಗೆ ವಿಶೇಷವಾಗಿ ಭವ್ಯವಾಗಿರುತ್ತದೆ. ಮಹಾಶಿವರಾತ್ರಿ, ಶ್ರಾವಣ ಸೋಮವಾರ ಮತ್ತು ಕಾರ್ತಿಕ ಸೋಮವಾರದಂತಹ ಹಬ್ಬಗಳನ್ನು ದೇವಾಲಯದ ಒಳಗೆ ಸುಂದರವಾಗಿ ಆಚರಿಸಲಾಗುತ್ತದೆ. ಓಂಕಾರೇಶ್ವರ ದೇವಸ್ಥಾನವು 5 ಮಹಡಿಗಳನ್ನು ಹೊಂದಿದ್ದು, ಪ್ರತಿ ಮಹಡಿಯಲ್ಲಿ ಓಂಕಾರೇಶ್ವರ, ಶ್ರೀ ಮಹಾಕಾಲೇಶ್ವರ, ಶ್ರೀ ಸಿದ್ಧನಾಥ, ಶ್ರೀ ಗುಪ್ತೇಶ್ವರ ಮತ್ತು ದೇವಾಲಯದ ಮೇಲ್ಭಾಗದಲ್ಲಿ ಧ್ವಜವನ್ನು ಪ್ರತಿಷ್ಠಾಪಿಸಲಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ವಾಸಿಸುವ ಜ್ಯೋತಿರ್ಲಿಂಗವಾಗಿದೆ. ಓಂಕಾರೇಶ್ವರ ದೇವಾಲಯವು 5 ಅಂತಸ್ತಿನ ದೇವಾಲಯವಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ದೇವಾಲಯದ ಮೊದಲ ಮಹಡಿಯಲ್ಲಿದೆ. ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮೇಲೆ ದೇವಾಲಯದ 2ನೇ ಮಹಡಿಯಲ್ಲಿ ಮಹಾಕಾಲೇಶ್ವರ ಶಿವಲಿಂಗವಿದೆ. 3ನೇ ಮಹಡಿಯಲ್ಲಿ ಸಿದ್ಧನಾಥ ಶಿವಲಿಂಗವಿದೆ. 4ನೇ ಮಹಡಿಯಲ್ಲಿ ಗುಪ್ತೇಶ್ವರ ಶಿವಲಿಂಗವಿದೆ ಮತ್ತು 5ನೇ ಮಹಡಿಯಲ್ಲಿ ಧ್ವಜೇಶ್ವರ ಶಿವಲಿಂಗವಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನದ ಮೇಲೆ ಸ್ವಲ್ಪ ಮೇಲೆ ಮಹಾಕಾಲೇಶ್ವರ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ. ಮುಖ್ಯ ಓಂಕಾರೇಶ್ವರ ದೇವಾಲಯದ ಮೇಲೆ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಾಲಯದಂತೆಯೇ ಮಹಾಕಾಲೇಶ್ವರ ದೇವಾಲಯವಿದೆ.
ಓಂಕಾರೇಶ್ವರದಲ್ಲಿ ಭಗವಾನ್ ಮಹಾಕಾಲನು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮೇಲೆ ಮತ್ತು ಉಜ್ಜಯಿನಿಯಲ್ಲಿ ಭಗವಾನ್ ಓಂಕಾರೇಶ್ವರ ಶಿವಲಿಂಗವು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಮೇಲಿದೆ. ಭಕ್ತರು ಇಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಶಿವಲಿಂಗದ ದರ್ಶನವನ್ನು ಪಡೆಯುವುದು ಸಂಪೂರ್ಣ ಓಂಕಾರೇಶ್ವರ ತೀರ್ಥಯಾತ್ರೆಯ ಅತ್ಯಗತ್ಯ ಭಾಗವೆಂದು ಪರಿಗಣಿಸಲಾಗಿದೆ. ಓಂಕಾರೇಶ್ವರ ದೇವಾಲಯವು ನಾವು ಏಕಕಾಲದಲ್ಲಿ 5 ಶಿವಲಿಂಗಗಳ ದರ್ಶನವನ್ನು ಪಡೆಯಬಹುದಾದ ಏಕೈಕ ದೇವಾಲಯವಾಗಿದೆ ಮತ್ತು ಕುತೂಹಲಕಾರಿಯಾಗಿ ಈ 5 ಶಿವಲಿಂಗಗಳು ಒಂದೇ ದೇವಾಲಯದ ಶಿಖರದ ಅಡಿಯಲ್ಲಿವೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನಾವು ನೋಡಬಹುದಾದ ಏಕೈಕ ಶಿವಲಿಂಗವಾಗಿದ್ದು, ಇಲ್ಲಿ ನಂದಿಯ ವಿಗ್ರಹವು ಶಿವಲಿಂಗದ ಮುಂದೆ ಇಲ್ಲ, ಬದಲಾಗಿ ಶಿವಲಿಂಗದ ಪಕ್ಕದಲ್ಲಿದೆ. ಇದಲ್ಲದೆ ನರ್ಮದಾ ನದಿಯ ಅಂಚಿನಲ್ಲಿ 2 ದೇವಾಲಯಗಳಿವೆ. ಒಂದು ಓಂಕಾರೇಶ್ವರ ದೇವಸ್ಥಾನ ಮತ್ತು ನದಿಯ ಇನ್ನೊಂದು ಬದಿಯಲ್ಲಿ ಅಮಲೇಶ್ವರ ಅಥವಾ ಮಮಲೇಶ್ವರ ದೇವಸ್ಥಾನವಿದೆ. ಮಮಲೇಶ್ವರ ಅಥವಾ ಅಮಲೇಶ್ವರ ಜ್ಯೋತಿರ್ಲಿಂಗವು ದಕ್ಷಿಣಕ್ಕೆ ನರ್ಮದಾ ನದಿಯ ಅಂಚಿನಲ್ಲಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಓಂಕಾರ ಪರ್ವತದ ಮೇಲಿರುವ ನರ್ಮದಾ ನದಿಯ ಉತ್ತರಕ್ಕೆ ಇದೆ. ಜನರು ಈ ಮಮಲೇಶ್ವರ ದೇವಸ್ಥಾನವನ್ನು ಸುಂದರವಾದ ದೋಣಿ ಸವಾರಿಯ ಮೂಲಕ ಅಥವಾ 2 ದೇವಾಲಯಗಳನ್ನು ಸಂಪರ್ಕಿಸುವ ಸೇತುವೆಯ ಮೂಲಕ ತಲುಪುತ್ತಾರೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮತ್ತು ಮಮಲೇಶ್ವರ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆಯುವುದರಿಂದ ನಮ್ಮ ಜ್ಯೋತಿರ್ಲಿಂಗ ದರ್ಶನವು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಮಮಲೇಶ್ವರ ದೇವಾಲಯವು ನರ್ಮದಾ ನದಿಯ ದಕ್ಷಿಣ ದಂಡೆಯಲ್ಲಿದೆ. ಇದರ ನಿಜವಾದ ಹೆಸರು ಅಮರೇಶ್ವರ. ಭಕ್ತರು ದರ್ಶನ ಮತ್ತು ಪೂಜೆಗಾಗಿ ಓಂಕಾರೇಶ್ವರ ಮತ್ತು ಮಮಲೇಶ್ವರ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಈ ದೇವಾಲಯವು ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಕರಕುಶಲ ಕೌಶಲ್ಯಕ್ಕೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಈ ಮಮಲೇಶ್ವರ ದೇವಾಲಯದ ಗೋಡೆಗಳ ಮೇಲೆ ವಿವಿಧ ಸ್ತೋತ್ರಗಳನ್ನು ಕೆತ್ತಲಾಗಿದೆ. ಇಂದೋರ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದಳು ಮತ್ತು ಅಂದಿನಿಂದ ಹೋಳ್ಕರ್ ರಾಜ್ಯದ ಪುರೋಹಿತರು ಇಲ್ಲಿ ಆಚರಣೆಗಳನ್ನು ನಡೆಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವನ್ನು ಅಹಲ್ಯಾಬಾಯಿ ಕನ್ಸಿಗಿ ಟ್ರಸ್ಟ್ ನಿರ್ವಹಿಸುತ್ತದೆ. ಮಳೆಗಾಲದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ಪೂಜಿಸುವುದು ತುಂಬ ಕಷ್ಟಕರವಾಗಿರುತ್ತದೆ. ಅದರಿಂದ ಮಳೆಗಾಲದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ಪೂಜಿಸುವ ಬದಲು ಮಳೆಗಾಲದಲ್ಲಿ ಮಮಲೇಶ್ವರ ಜ್ಯೋತಿರ್ಲಿಂಗವನ್ನು ಪೂಜಿಸಲಾಗುತ್ತದೆ. ಈ ಪದ್ಧತಿಯನ್ನು ಶ್ರೀ ಗುರು ಆದಿಶಂಕರಾಚಾರ್ಯರು ಪರಿಚಯಿಸಿದರು. ಅಮರೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯಲ್ಪಡುವ ಮಮಲೇಶ್ವರ ಜ್ಯೋತಿರ್ಲಿಂಗವು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಮಮಲೇಶ್ವರ ದೇವಾಲಯವು ಸುಂದರವಾಗಿ ನಿರ್ಮಿಸಲಾದ ದೇವಾಲಯವಾಗಿದ್ದು, ಇದು ಹೆಚ್ಚು ಆಕರ್ಷಕವಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನದ ನಂತರ ಈ ಮಮಲೇಶ್ವರ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ನಮ್ಮ ದರ್ಶನವು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ನಮ್ಮ ಪಾಪಗಳು ದೂರವಾಗುತ್ತವೆ ಮತ್ತು ನಮ್ಮ ಜೀವನದ ಅವ್ಯವಸ್ಥೆಯಿಂದ ಶಾಶ್ವತ ಶಾಂತಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಮಮಲೇಶ್ವರ ದೇವಸ್ಥಾನದ ಬಳಿ ಇರುವ ವೃದ್ಧೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುವ ಮತ್ತೊಂದು ಶಿವ ದೇವಾಲಯವಿದೆ. ಈ ವೃದ್ಧೇಶ್ವರ ದೇವಸ್ಥಾನವು ಸೊಗಸಾದ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳಿಂದ ಒಳಗೊಂಡಿದೆ. ಈ ದೇವಸ್ಥಾನವು ಸಾಕಷ್ಟು ಪ್ರಭಾವಶಾಲಿಯಾಗಿದ್ದು, ವಿಷ್ಣುವಿನ 24 ಅವತಾರಗಳ ಪ್ರತಿಮೆಗಳನ್ನು ಇಲ್ಲಿ ಹೊಂದಿದೆ. ದೇವಾಲಯದ ಒಳಗೆ ನಾವು ಗಣೇಶನ ಪಂಚಮುಖಿ ಗಣೇಶನ ದೇವಾಲಯದೊಂದಿಗೆ ಪಾತಾಳ ಶಿವಲಿಂಗದ ದರ್ಶನವೂ ಪಡೆಯಬಹುದು. ಗಣೇಶನನ್ನು ಎಲ್ಲ ದೇವತೆಗಳಲ್ಲಿ ಪೂಜಿಸುವ ಮೊದಲ ದೇವರು ಎಂದು ಪರಿಗಣಿಸಲಾಗಿದೆ. ಪಂಚಮುಖಿ ಗಣೇಶ ದೇವಾಲಯವು ಮುಖ್ಯ ಓಂಕಾರೇಶ್ವರ ದೇವಾಲಯದ ಮುಂದೆ ಇದೆ. ಈ ಪಂಚಮುಖಿ ಗಣೇಶನ ವಿಗ್ರಹವು ಸ್ವಯಂ ವ್ಯಕ್ತವಾಗಿದೆ ಎಂದು ನಂಬಲಾಗಿದೆ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕಾಣಿಸಿಕೊಂಡ ಅದೇ ಕಲ್ಲಿನಿಂದ ಅದು ಹೊರಹೊಮ್ಮಿದೆ ಎಂದು ಹೇಳಲಾಗುತ್ತದೆ. ವಿಗ್ರಹಕ್ಕೆ ಬಲಭಾಗದಲ್ಲಿ 2 ಮುಖಗಳು, ಎಡಭಾಗದಲ್ಲಿ 2 ಮತ್ತು ಮುಂಭಾಗದಲ್ಲಿ ಒಂದು ಮುಖವಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗುವ ಮೊದಲು ಭಕ್ತರು ಈ ಪಂಚಮುಖಿ ಗಣೇಶನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ.
ಭಾದ್ರಪದ ಮಾಸದ 4ನೇ ದಿನದಂದು ಇಲ್ಲಿ ಗಣಯಾಗವನ್ನು ನಡೆಸಲಾಗುತ್ತದೆ. ಓಂಕಾರೇಶ್ವರ ದೇವಾಲಯದ ಪ್ರವೇಶ ದ್ವಾರದ ಬಳಿ ಗೋವಿಂದೇಶ್ವರ ದೇವಾಲಯವಿದೆ. ಆ ದೇವಾಲಯದ ಬಳಿ ಒಂದು ಸಣ್ಣ ಗುಹೆ ಇದೆ. ಜಗದ್ಗುರು ಶಂಕರಾಚಾರ್ಯರು ತಮ್ಮ ಗುರು ಗೋವಿಂದ ಭಗವತ್ಪಾದರಿಂದ ಈ ಓಂಕಾರೇಶ್ವರ ದೇವಾಲಯದ ಗುಹೆಯಲ್ಲಿ ದೀಕ್ಷೆ ಮತ್ತು ಯೋಗ ಪಾಠಗಳನ್ನು ಪಡೆದರು ಎಂದು ಹೇಳಲಾಗುತ್ತದೆ. ಗುರು ಶಂಕರಾಚಾರ್ಯರು ದೀಕ್ಷೆ ಪಡೆದ ಸ್ಥಳವನ್ನು ಗೋವಿಂದೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಮತ್ತು ಗುರು ಗೋವಿಂದ ಭಗವತ್ಪಾದರು ಧ್ಯಾನ ಮಾಡಿದ ಗುಹೆಯನ್ನು ಗೋವಿಂದೇಶ್ವರ ಗುಹೆ ಎಂದು ಕರೆಯಲಾಗುತ್ತದೆ. ಓಂಕಾರೇಶ್ವರ ದೇವಸ್ಥಾನದ ಒಳಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನವಿದೆ. ಈ ಪ್ರಾಚೀನ ದೇವಸ್ಥಾನವು ವಿಶಾಲವಾದ ಸಂಕೀರ್ಣವನ್ನು ಹೊಂದಿದ್ದು ಅಲ್ಲಿ ಸರ್ವಮಂಗಳ ದೇವಸ್ಥಾನವೂ ಇದೆ. ಅಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯರ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ. ಭಗವದ್ಗೀತೆಯಲ್ಲಿ ವಿರಾಟ ರೂಪದಲ್ಲಿ ವಿವರಿಸಲಾದ ಭಗವಾನ್ ಕೃಷ್ಣನ ಎತ್ತರದ ಪ್ರತಿಮೆಯನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ಸಿಖ್ ಸಂಪ್ರದಾಯದ ಗುರು ನಾನಕ್ ದೇವ್ ಮಹಾರಾಜರು ತಮ್ಮ ಧಾರ್ಮಿಕ ಪ್ರವಾಸದ ಸಮಯದಲ್ಲಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅವರ ಸ್ಮರಣಾರ್ಥವಾಗಿ ಸಿಖ್ ಸಮುದಾಯದ ಜನರು ಇಲ್ಲಿ ಗುರುದ್ವಾರವನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಹಿಂದೂ ಮತ್ತು ಸಿಖ್ ಸಮುದಾಯದವರು ಭಕ್ತಿಯಿಂದ ದರ್ಶನ ಪಡೆಯಲು ಬರುತ್ತಾರೆ. ಈ ಓಂಕಾರೇಶ್ವರ ದೇವಸ್ಥಾನದ ಬಗ್ಗೆ ಹಲವು ರಹಸ್ಯಗಳಿವೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನರ್ಮದಾ ಮತ್ತು ಕಾವೇರಿ ನದಿಯ ನಡುವೆ ಇದೆ. ದೇವಿ ನರ್ಮದಾ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ನದಿಯ ರೂಪದಲ್ಲಿ ಪೂಜಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ದೇವಿ ನರ್ಮದೆಯನ್ನು ದೇವಿ ಪಾರ್ವತಿಯ ಬ್ರಹ್ಮಚಾರಿಣಿ ರೂಪವಾಗಿ ಪೂಜಿಸಲಾಗುತ್ತದೆ. ಓಂ ಶಬ್ದವು ಆ, ಉ ಮತ್ತು ಮಾ ಎಂಬ 3 ಅಕ್ಷರಗಳನ್ನು ಒಳಗೊಂಡಿದೆ. ಈ 3 ಅಕ್ಷರಗಳು ಭಗವಾನ್ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪ್ರತಿನಿಧಿಸುತ್ತವೆ. ಓಂಕಾರೇಶ್ವರ ದೇವಾಲಯವು ಓಂಕಾರ ರೂಪದಲ್ಲಿ ತ್ರಿಮೂರ್ತಿಗಳು ಒಂದೇ ಸ್ಥಳದಲ್ಲಿ ವಾಸಿಸುವ ಸ್ಥಳವಾಗಿದೆ. ಈ ನರ್ಮದಾ ನದಿ ಗಂಗಾ ನದಿಯಿಂದ ಪುರಾತನ ಎಂದು ಹೇಳಲಾಗುತ್ತದೆ. ಇದು ಶುದ್ಧ ಮತ್ತು ಪುಣ್ಯದಾಯಕ ನದಿಯಾಗಿದೆ. ಸ್ಕಾಂದ ಪುರಾಣದ ರೇವಖಂಡದ ಪ್ರಕಾರ ಈ ನರ್ಮದಾ ನದಿಯ ಮೂಲ, ಇದರ ಮಹತ್ವ ಮತ್ತು ಅದಕ್ಕೆ ಸಂಬಂಧಿಸಿದ ಪವಿತ್ರ ಸ್ಥಳಗಳನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ರೇವಾ ಎಂಬುದು ನರ್ಮದಾ ನದಿಯ ಮತ್ತೊಂದು ಹೆಸರು. ರೇವಾಖಂಡದ ಪ್ರಕಾರ ಒಮ್ಮೆ ಶಿವನು ಮೈಕಲ ಪರ್ವತಗಳ ಮೇಲೆ ಧ್ಯಾನ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರ ಧ್ಯಾನದ ಮೂಲಕ ಒಂದು ಬೆವರಿನ ಹನಿ ನೆಲದ ಮೇಲೆ ಬಿದ್ದಿತು. ಆ ಬೆವರಿನ ಹನಿಯ ಮೂಲಕ ಕನ್ಯೆಯು ಕಾಣಿಸಿಕೊಂಡು ಶಿವನಿಗೆ ನಮಸ್ಕರಿಸಿದಳು. ಅವಳು ಶಿವನೇ ಈಗ ನೀವೇ ನನ್ನ ತಂದೆ ಎಂದು ಹೇಳಿದಳು ಮತ್ತು ಶಿವನೇ ತನಗೆ ಆಜ್ಞಾಪಿಸಬೇಕೆಂದು ಹೇಳಿದಳು. ಅದಕ್ಕೆ ಶಿವನು ಮಾನವರ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ನದಿಯಾಗಿ ಕಾಣಿಸಿಕೊಳ್ಳಲು ಹೇಳಿದನು. ಈ ರೀತಿಯಾಗಿ ಶಿವನ ಆಜ್ಞೆಯ ಮೇರೆಗೆ ಸೌಮ್ಯ ಮತ್ತು ಆನಂದದಾಯಕ ದೇವತೆಯಾದ ದೇವಿ ನರ್ಮದಾ ಈ ಭೂಲೋಕದಲ್ಲಿ ಪವಿತ್ರ ನದಿಯಾಗಿ ಕಾಣಿಸಿಕೊಂಡಳು ಎಂದು ಹೇಳಲಾಗುತ್ತದೆ. ನರ್ಮದಾ ನದಿಯ ಮೂಲವು ಅಮರಕಾಂತಕ ಎಂದು ಕರೆಯಲ್ಪಡುವ ಸ್ಥಳದಿಂದ ಬಂದಿದೆ. ಈ ನದಿಯ ದರ್ಶನದಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ. ನರ್ಮದಾ ನದಿಯು ಸಾವಿರಾರು ಭಕ್ತರು ಪರಿಕ್ರಮ ಮಾಡಲು ಅಥವಾ ಈ ನದಿಯ ಸುತ್ತ ಪ್ರದಕ್ಷಿಣೆ ಹಾಕಲು ಬರುವ ಏಕೈಕ ನದಿಯಾಗಿದೆ. ನರ್ಮದಾ ನದಿಯು ಓಂಕಾರ ಆಕಾರದಲ್ಲಿರುವ ಪರ್ವತದ ನಡುವೆ ಇರುವುದರಿಂದ ಭಕ್ತರು ಈ ನರ್ಮದಾ ನದಿಯ ಪರಿಕ್ರಮ ಮಾಡಲು ಬರುತ್ತಾರೆ. ಈ ಪರಿಕ್ರಮವು 3,000 to 4,000 ಕಿಲೋಮೀಟರ್ ಉದ್ದದ ಬರಿಗಾಲಿನ ನಡಿಗೆಯನ್ನು ಒಳಗೊಂಡಿದೆ. ಈ ಪರಿಕ್ರಮವನ್ನು ಮೊದಲು ಶಿವನ ಶ್ರೇಷ್ಠ ಭಕ್ತನಾಗಿದ್ದ ಮಾರ್ಕಂಡೇಯ ಋಷಿ ನಿರ್ವಹಿಸಿದರು ಎಂದು ಹೇಳಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ನರ್ಮದಾ ನದಿಯನ್ನು ಬಹಳ ಶುಭವೆಂದು ಹೇಳಲಾಗುತ್ತದೆ. ನರ್ಮದಾ ನದಿಯು ಶಿವನ ಬೆವರಿನಿಂದ ಹರಿಯುವುದರಿಂದ ಸಂಪೂರ್ಣ ಶಿವನ ತಪಶಕ್ತಿಯು ಈ ನದಿಯಲ್ಲಿದೆ. ಭಾರತದಲ್ಲಿ ಎಲ್ಲ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತವೆ. ಆದರೆ ನರ್ಮದಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ಏಕೈಕ ನದಿಯಾಗಿದೆ.
ಈ ನರ್ಮದಾ ನದಿಯ ಬಳಿ ಇರುವ ಕಲ್ಲುಗಳು ಸಣ್ಣ ಶಿವಲಿಂಗಗಳಂತೆ ಕಾಣುವುದನ್ನು ನಾವು ನೋಡಬಹುದಾದ ಏಕೈಕ ನದಿ ನರ್ಮದಾ ನದಿಯಾಗಿದೆ. ನರ್ಮದಾ ಪುರಾಣದ ಪ್ರಕಾರ ಯಾವುದೇ ಕಲ್ಲಿನ ಮೇಲೆ ನರ್ಮದಾ ನದಿಯ ನೀರನ್ನು ಸ್ಪರ್ಶಿಸಿದರೆ ಶಿವಲಿಂಗವಾಗಬಹುದು ಎಂದು ಹೇಳಲಾಗುತ್ತದೆ. ಈ ನರ್ಮದಾ ನದಿ ಶಿವಲಿಂಗವನ್ನು ಯಾವುದೇ ಸ್ಥಾಪನೆಯಿಲ್ಲದೆ ನೇರವಾಗಿ ಪೂಜಿಸಬಹುದು ಎಂದು ಹೇಳಲಾಗುತ್ತದೆ. ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಹಲವಾರು ಸುಂದರವಾದ ಘಾಟ್ಗಳಿವೆ. ಇಲ್ಲಿನ ನೀರು ಶುದ್ಧವಾಗಿದ್ದು ನದಿಯ ಹರಿವು ಸ್ಥಿರವಾಗಿರುತ್ತದೆ. ಭಕ್ತರು ಈ ಘಾಟ್ಗಳಲ್ಲಿ ಸುಲಭವಾಗಿ ಸ್ನಾನ ಮಾಡಬಹುದು. ಓಂಕಾರೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಕೋಟಿ ತೀರ್ಥ ಘಾಟ್ ಅತ್ಯಂತ ಪ್ರಮುಖವಾದದ್ದು ಎಂದು ಹೇಳಲಾಗುತ್ತದೆ. ಈ ಕೋಟಿ ತೀರ್ಥ ಘಾಟ್ನಲ್ಲಿ ಸ್ನಾನ ಮಾಡುವುದರಿಂದ ಜಗತ್ತಿನ ಎಲ್ಲ ತೀರ್ಥಗಳಿಗೆ ಭೇಟಿ ನೀಡುವ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇತರ ಪ್ರಮುಖ ಘಾಟ್ಗಳಲ್ಲಿ ಚಕ್ರತೀರ್ಥ, ಗೋಮುಖ ತೀರ್ಥ, ಭೈರೋನ್ ಘಾಟ್, ಕೇವಲ ರಾಮ ಘಾಟ್, ನಾಗರ್ ಘಾಟ್, ಬ್ರಹ್ಮಪುರಿ ಘಾಟ್, ಸಂಗಮ್ ಘಾಟ್ ಮತ್ತು ಅಭಯ ಘಾಟ್ ಸೇರಿವೆ. ನರ್ಮದಾ ನದಿಯ ಬಳಿ ಒಟ್ಟು 7ರಿಂದ 8 ಘಾಟ್ಗಳಿವೆ. ಅವುಗಳಲ್ಲಿ ನರ್ಮದಾ ಘಾಟ್, ಕೋಟಿ ತೀರ್ಥ ಘಾಟ್, ಗೋಮುಖ ಘಾಟ್ಗಳನ್ನು ಹೆಚ್ಚಾಗಿ ಭೇಟಿ ನೀಡಲಾಗುತ್ತದೆ. ಈ ನರ್ಮದಾ ನದಿಯ ಬಳಿ ಇರುವ ಜನರು ನರ್ಮದಾ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಈ ನದಿಯ ಮಹಿಮೆಯನ್ನು 4 ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ನರ್ಮದಾ ನದಿಯಿಂದ ಸುತ್ತುವರೆದಿರುವ ಪರ್ವತಗಳು ಓಂಕಾರ ಆಕಾರದಲ್ಲಿವೆ. ಇತರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನರ್ಮದಾ ನದಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯಿದೆ. ಶಿವನು ದೇವಿ ಸತಿಯ ಸುಟ್ಟ ದೇಹವನ್ನು ಹೊತ್ತೊಯ್ಯುವಾಗ ಅವನ ಕೆಲವು ಬೆವರು ಹನಿಗಳು ನೆಲದ ಮೇಲೆ ಬಿದ್ದವು. ಅದರ ಮೂಲಕ ಸುಂದರ ಕನ್ಯೆ ಜನಿಸಿದಳು ಎಂದು ಹೇಳಲಾಗುತ್ತದೆ. ಅವಳನ್ನು ನರ್ಮದಾ ಎಂದು ಹೆಸರಿಸಲಾಯಿತು. ದೇವಿ ನರ್ಮದಾ ದೊಡ್ಡ ತಪಸ್ಸು ಮಾಡಿ ಈ ನದಿ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ನರ್ಮದಾ ನದಿಯನ್ನು ಚಿರಕಾಲ ಕನ್ಯೆಯ ರೂಪದಲ್ಲಿ ಹೇಳಲಾಗುತ್ತದೆ. ಅಂದರೆ ಅವಳು ಎಲ್ಲ ಕಾಲಗಳಲ್ಲಿ ಕನ್ಯಾ ರೂಪದಲ್ಲಿರುತ್ತಾಳೆ ಎಂದು ಹೇಳಲಾಗುತ್ತದೆ. ನರ್ಮದಾ ನದಿಯನ್ನು ಈ ಕಲಿಯುಗದ ಗಂಗೆ ಎಂದು ಹೇಳಲಾಗುತ್ತದೆ. ನರ್ಮದಾ ನದಿಯು ಸಂಗಮ ಸ್ಥಳವಾಗಿದ್ದು ಇದು ನರ್ಮದಾ ನದಿ ಕಾವೇರಿ ನದಿಯನ್ನು ಸೇರುವ ಸ್ಥಳವಾಗಿದೆ. ನರ್ಮದಾ ನದಿ 2 ಭಾಗಗಳಾಗಿ ವಿಭಜನೆಯಾಗಿ ಮಾಂಧಾತ ಅಥವಾ ಶಿವಪುರಿ ಎಂಬ ದ್ವೀಪವು ಸುಮಾರು 4 ಕಿಲೋಮೀಟರ್ ಉದ್ದ ಮತ್ತು 2 ಕಿಲೋಮೀಟರ್ ಅಗಲವಿದೆ. ಈ ದ್ವೀಪದ ಆಕಾರವು ಓಂ ಅಥವಾ ಓಂಕಾರದ ದೃಶ್ಯ ರೂಪವನ್ನು ಹೋಲುತ್ತದೆ. ಇಕ್ಷ್ವಾಕು ರಾಜವಂಶದ ರಾಜ ಮಾಂಧಾತನು ಈ ದ್ವೀಪದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡು ಅವರನ್ನು ಆಶೀರ್ವದಿಸಿದರು ಮತ್ತು ತನ್ನ ತಪಸ್ಸಿನಿಂದ ಶಿವನು ಇಲ್ಲಿ ಓಂಕಾರೇಶ್ವರ ಶಿವಲಿಂಗವಾಗಿ ನೆಲೆಸಿದನು ಎಂದು ಹೇಳಲಾಗುತ್ತದೆ. ಓಂಕಾರೇಶ್ವರದಲ್ಲಿ ಪುರೋಹಿತರು ಮತ್ತು ಭಕ್ತರು ನಿಯಮಿತವಾಗಿ ಆರತಿಗಳನ್ನು ಮಾಡುತ್ತಾರೆ ಮತ್ತು ಸಂಜೆ ನರ್ಮದಾ ಜಯಂತಿ ಮತ್ತು ಇತರ ಹಬ್ಬಗಳ ಸಮಯದಲ್ಲಿ ನರ್ಮದಾ ನದಿಯಲ್ಲಿ ದೀಪದಾನ ಮಾಡುತ್ತಾರೆ. ಇಲ್ಲಿನ ನರ್ಮದಾ ನದಿಯು 2 ಹೊಳೆಗಳಾಗಿ ವಿಭಜನೆಯಾಗಿ ವೈದೂರ್ಯಮಣಿ ಪರ್ವತ ಎಂದು ಕರೆಯಲ್ಪಡುವ ದ್ವೀಪವನ್ನು ರೂಪಿಸುತ್ತದೆ. ಅಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವಿದೆ. ದ್ವೀಪದ ಉತ್ತರ ಭಾಗವನ್ನು ಕಾವೇರಿ ನದಿ ಎಂದು ಪರಿಗಣಿಸಲಾಗುತ್ತದೆ. ಈ ದ್ವೀಪ ಅಗಲ ಮತ್ತು ಆಳವಾಗಿ, ಆದರೆ ದಕ್ಷಿಣದಲ್ಲಿರುವ ನರ್ಮದಾ ಕಿರಿದಾದ ಮತ್ತು ಆಳವಾಗಿದೆ. ನರ್ಮದಾ ನದಿಯನ್ನು ರೇವಾ ಅಥವಾ ಮೇಕಲ ಕನ್ಯಾ ಎಂದು ಕರೆಯುತ್ತಾರೆ. ಇದು ಮಧ್ಯ ಭಾರತದ ಅತಿದೊಡ್ಡ ನದಿ ಮತ್ತು ಭಾರತೀಯ ಉಪಖಂಡದ 5ನೇ ಅತಿದೊಡ್ಡ ನದಿಯಾಗಿದೆ. ಇದು ಸಂಪೂರ್ಣವಾಗಿ ಭಾರತದೊಳಗೆ ಹರಿಯುತ್ತದೆ ಮತ್ತು ಗಂಗಾ ಮತ್ತು ಗೋದಾವರಿ ನಂತರ ದೇಶದ 3ನೇ ಅತಿದೊಡ್ಡ ನದಿಯಾಗಿದೆ. ಗಂಗಾ, ಯಮುನಾ, ಗೋದಾವರಿ ಮತ್ತು ಕಾವೇರಿ ಜೊತೆಗೆ ನರ್ಮದಾ ನದಿಯನ್ನು ಭಾರತದ 5 ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅದರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಶುದ್ಧವಾಗುತ್ತವೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಒಂದು ಹಂತದಲ್ಲಿ ಗಂಗಾ ನದಿಯು ಲಕ್ಷಾಂತರ ಜನರು ಅದರಲ್ಲಿ ಸ್ನಾನ ಮಾಡುವುದರಿಂದ ಕುಲುಷಿತವಾಯಿತು. ಅದರಿಂದ ಎಲ್ಲ ಪಾಪಗಳಿಂದ ತನ್ನನ್ನು ಶುದ್ಧೀಕರಿಸಿಕೊಳ್ಳಲು ಗಂಗಾದೇವಿಯು ಕಪ್ಪು ಹಸುವಿನ ರೂಪವನ್ನು ಧರಿಸಿ ಈ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದಳು ಎಂದು ಹೇಳಲಾಗುತ್ತದೆ.
ನರ್ಮದಾ ನದಿಯನ್ನು ಗಂಗಾ ನದಿಗಿಂತ ಹೆಚ್ಚು ಪ್ರಾಚೀನವೆಂದು, ಹೆಚ್ಚು ಪವಿತ್ರವೆಂದು ಪರಿಗಣಿಸಲಾಗಿದೆ. ಇದು ಭಕ್ತರು ಹೆಚ್ಚು ಭೇಟಿ ನೀಡುವ ಭಾರತದ ಏಕೈಕ ನದಿಯಾಗಿದೆ. ನರ್ಮದಾ ನದಿಯ ಪರಿಕ್ರಮವನ್ನು ಅತ್ಯಂತ ಕಷ್ಟಕರ ಮತ್ತು ಪವಿತ್ರ ತೀರ್ಥಯಾತ್ರೆ ಎಂದು ಪರಿಗಣಿಸಲಾಗಿದೆ. ಅಲ್ಲಿ ತಪಸ್ವಿಗಳು, ಯಾತ್ರಿಕರು ಭರೂಚದಿಂದ ಅಮರಕಂಟಕದಲ್ಲಿರುವ ನರ್ಮದಾ ನದಿಯ ಮೂಲಕ್ಕೆ ಒಟ್ಟು 3000 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗುತ್ತಾರೆ. ಜನರು ಈ ಓಂಕಾರೇಶ್ವರ ದೇವಸ್ಥಾನದ ಪರಿಕ್ರಮ ಅಥವಾ ಪ್ರದಕ್ಷಿಣೆ ಮಾಡುತ್ತಾರೆ. ಈ 7 ಕಿಲೋಮೀಟರ್ ಪರಿಕ್ರಮವು ದೇವಾಲಯದ ಸುತ್ತಲಿನ ಅನೇಕ ದೇವಾಲಯಗಳನ್ನು ಒಳಗೊಂಡಿದೆ. ಈ ಪರಿಕ್ರಮದ ಮಾರ್ಗವು ಓಂಕಾರದ ರೂಪದಲ್ಲಿಯೂ ಇದೆ. ಭಕ್ತರು ತಮ್ಮ ಇಚ್ಛೆಗಳನ್ನು ಈಡೇರಿಸುವ ಉದ್ದೇಶದಿಂದ ನರ್ಮದಾ ನೀರನ್ನು ಹೊತ್ತಿಕೊಂಡು ಓಂಕಾರೇಶ್ವರ ಮತ್ತು ಮಾಂಧಾತ ಪರ್ವತದ ಪರಿಕ್ರಮ ಅಥವಾ ಪ್ರದಕ್ಷಿಣೆ ಮಾಡುತ್ತಾರೆ. ಪರಿಕ್ರಮ ಮಾರ್ಗವು ಸುಮಾರು 7 ಕಿಲೋಮೀಟರ್ ಉದ್ದವಾಗಿದ್ದು ಮತ್ತು ದಾರಿಯುದ್ದಕ್ಕೂ ಋಣಮುಕ್ತೇಶ್ವರ ದೇವಸ್ಥಾನದಂತಹ ಗಮನಾರ್ಹ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಹಲವಾರು ದೇವಾಲಯಗಳು ಮತ್ತು ಪುರಾತತ್ವ ಸ್ಮಾರಕಗಳಿವೆ. ಕಾವೇರಿ ಮತ್ತು ನರ್ಮದಾ ನದಿಗಳ ಸಂಗಮದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ಭಕ್ತರನ್ನು ಪ್ರಸ್ತುತ ಮತ್ತು ನಮ್ಮ ಹಿಂದಿನ ಜೀವನದ ಋಣಗಳಿಂದ ಮುಕ್ತಗೊಳಿಸಲು ಸಮರ್ಪಿಸಲಾಗಿದೆ. ಇಲ್ಲಿ ಭಕ್ತಿಯಿಂದ ಋಣಮುಕ್ತೇಶ್ವರ ಶಿವಲಿಂಗಕ್ಕೆ ಕಡಲೆಕಾಳುಗಳನ್ನು ಅರ್ಪಿಸುವುದರಿಂದ ಎಲ್ಲ ಸಾಲಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಈ ನರ್ಮದಾ ಪರಿಕ್ರಮ ದಾರಿಯಲ್ಲಿ 2ನೇ ಸ್ಥಳ ಗೌರಿ ಸೋಮನಾಥ ದೇವಾಲಯ. ಇದು ನಕ್ಷತ್ರದ ಆಕಾರದಲ್ಲಿ ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು 6 ಅಡಿ ಎತ್ತರದ ಬೃಹತ್ ಕಪ್ಪು ಕಲ್ಲಿನ ಶಿವಲಿಂಗವನ್ನು ಹೊಂದಿದೆ. ಇದನ್ನು ಬಹಳ ಪ್ರಾಚೀನವೆಂದು ಪರಿಗಣಿಸಲಾಗಿದೆ. ಅದೇ ಕಪ್ಪು ಕಲ್ಲಿನಿಂದ ಮಾಡಿದ ನಂದಿಯ ಪ್ರತಿಮೆಯು ದೇವಾಲಯದ ಹೊರಗೆ ಇದೆ. ಬ್ರಿಟಿಷರ ಪ್ರಕಾರ ಮಧ್ಯಕಾಲೀನ ಕಾಲದಲ್ಲಿ ಈ ದೇವಾಲಯವನ್ನು ಔರಂಗಜೇಬನು ನಾಶಪಡಿಸಿದನು ಎಂದು ಹೇಳಲಾಗುತ್ತದೆ. ಇನ್ನು ಮಾರ್ಗದಲ್ಲಿ 3ನೇ ದೇವಾಲಯ ಸಿದ್ಧನಾಥ ದೇವಾಲಯ. ಪ್ರಭಾವಶಾಲಿ ವಾಸ್ತುಶಿಲ್ಪದ ರಚನೆ. ಸಿದ್ಧನಾಥ ದೇವಾಲಯವನ್ನು ಬ್ರಿಟಿಷ್ ಅಧಿಕಾರಿ ಸಂರಕ್ಷ ಸ್ಮಾರಕವೆಂದು ಘೋಷಿಸಿದರು. ದ್ವೀಪದ ಒಂದು ಪ್ರಸ್ಥಭೂಮಿಯಲ್ಲಿದೆ ಮತ್ತು ಬೃಹತ್ ಕಲ್ಲಿನ ಅಡಿಪಾಯದಿಂದ ಬೆಂಬಲಿತವಾಗಿದೆ ಮತ್ತು 50 ಆನೆಗಳ ಪ್ರತಿಮೆಗಳನ್ನು ಹೊಂದಿದೆ. ಪ್ರತಿಯೊಂದು ಸುಮಾರು 5 ಅಡಿ ಎತ್ತರ ಸಂಕೀರ್ಣ ವಿವರಗಳೊಂದಿಗೆ ಕೆತ್ತಲಾಗಿದೆ. ಈ ಪ್ರತಿಮೆಗಳಲ್ಲಿ 2 ನಾಗ್ಪುರ್ ವಾಸ್ತು ಸಂಗ್ರಹದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಉಳಿದವು ಹಾನಿಗೊಳಗಾಗಿವೆ. ದೇವಾಲಯದ ಮಧ್ಯಭಾಗವು 4 ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ಸುಂದರವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಸ್ತಂಭಗಳನ್ನು ಹೊಂದಿರುವ ವಿಶಿಷ್ಟವಾದ ಸಭಾಂಗಣವನ್ನು ಹೊಂದಿದೆ. 5 ಗೋಪುರಗಳನ್ನು ಹೊಂದಿರುವ ಈ ದೇವಾಲಯವು ಒಂದು ಕಾಲದಲ್ಲಿ ಭವ್ಯವಾದ ದೃಶ್ಯವಾಗಿರುತ್ತಿತ್ತು. ಇನ್ನು 4ನೇ ದೇವಾಲಯ ಆಶಾಪುರ್ ದೇವಿ ದೇವಾಲಯ. ಮಾಂಧಾತ ಪ್ರದೇಶವನ್ನು ರಾವ ಕುಟುಂಬವು ನೋಡಿಕೊಳ್ಳುತ್ತದೆ ಮತ್ತು ಆಶಾಪುರ ದೇವಿ ದೇವಾಲಯವು ಅವರ ಕುಟುಂಬ ದೇವತೆಗೆ ಸೇರಿದ್ದು ಮತ್ತು ಸ್ಥಳೀಯ ಬುಡಕಟ್ಟು ಸಮುದಾಯದ ದೇವತೆಯಾಗಿ ಪೂಜಿಸಲ್ಪಡುತ್ತದೆ. ಇಲ್ಲಿರುವ ದೇವಿಯ ವಿಗ್ರಹವನ್ನು ಬಹಳ ಸುಂದರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿಯಮಿತ ಪೂಜೆಯನ್ನು ಎಲ್ಲಾ ಸರಿಯಾದ ಆಚರಣೆಗಳೊಂದಿಗೆ ನಡೆಸಲಾಗುತ್ತದೆ. ಇನ್ನು ಚಾಂದ್ ಸೂರಜ್ ದೇವಸ್ಥಾನ ಮತ್ತು ಭೀಮ್ ಅರ್ಜುನ್ ದ್ವಾರದಂತಹ ಇತರ ದೇವಾಲಯಗಳು ಪರಿಕ್ರಮ ಮಾರ್ಗದಲ್ಲಿ ದೊರೆಯುತ್ತದೆ. ಇವು ಪರಿಕ್ರಮ ಮಾರ್ಗದಲ್ಲಿ ಪ್ರಾಚೀನ ಅವಶೇಷಗಳಾಗಿವೆ. ಅವು ಪ್ರಾಚೀನ ನಾಗರಿಕತೆಯನ್ನು ಕಟ್ಟಡಗಳ ಅವಶೇಷಗಳಂತೆ ಕಾಣುತ್ತವೆ. ಇದು ಪ್ರದೇಶದ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಈ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರದಲ್ಲಿಯೇ ಇತರ ಸುಂದರ ಸ್ಥಳಗಳಿವೆ. ಅವು ಮಾಂಧಾತ ಪರ್ವತದ ಮೇಲಿರುವ 90 ಅಡಿ ಎತ್ತರದ ಶಿವನ ಪ್ರತಿಮೆ. ಓಂಕಾರೇಶ್ವರ ದೇವಸ್ಥಾನದ ಬಳಿ ಆದಿಗುರು ಶಂಕರಾಚಾರ್ಯರ ಎತ್ತರದ ಪ್ರತಿಮೆಯೂ ಸಹ ನಾವು ನೋಡಬಹುದು. ನರ್ಮದಾ ನದಿಯ ಅಹಲ್ಯ ಘಾಟ್ ಬಳಿ ಸುಂದರವಾದ ದೋಣಿ ವಿಹಾರವನ್ನು ಆನಂದಿಸುತ್ತಾ ನರ್ಮದಾ ನದಿಯ ಸುಂದರವಾದ ಸಂಧ್ಯಾ ಆರತಿಯನ್ನು ಭಾಗವಹಿಸಲೇಬೇಕು. ರಾತ್ರಿಯ ಸಮಯದಲ್ಲಿ ಓಂಕಾರೇಶ್ವರ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ನರ್ಮದಾ ನದಿ ಘಾಟ್ಗಳ ಸುತ್ತಲೂ ಸುಂದರವಾದ ದೀಪಗಳಿಂದ ಹೆಚ್ಚು ಸುಂದರವಾಗಿ ಕಾಣಿಸುತ್ತದೆ. ಇದಿಷ್ಟು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ. ಓಂ ಓಂಕಾರೇಶ್ವರಾಯ ನಮಃ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.